ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ವಿಜಯಪುರದಲ್ಲಿ ಪತ್ರಿಕಾಗೋಷ್ಠಿ. ಅಂಗನವಾಡಿ ನೌಕರರು 50 ವರ್ಷಗಳಿಂದ ICDS ಅಡಿಯಲ್ಲಿ ದುಡಿಯುತ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕಾಯಂ ಮಾಡಬೇಕು. ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು. ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಗಳನ್ನು ನಿರಂತರವಾಗಿ ಕೇಳಲಾಗ್ತಿದೆ. ಆದರೂ ಪ್ರಯೋಜನವಾಗ್ತಿಲ್ಲ. ಜುಲೈ 9ರಂದು ಅಂಗನವಾಡಿ ನೌಕರರ ಮುಷ್ಕರ ಮಾಡುವುದಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರು ಎಸ್ ವರಲಕ್ಷ್ಮಿ, ಸುನಂದಾ HS, ಪ್ರಧಾನ ಕಾರ್ಯದರ್ಶಿ ಸುನಂದಾ ನಾಯಕ್, ಅಶ್ವಿನಿ ತಳವಾರ, ಪ್ರತಿಭಾ ಕುರುಡೆ, ಲಕ್ಷ್ಮಣ ಅಂದ್ರಾಳ, ಅಣ್ಣಾರಾಯ ಇಳೆಗೇರ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಡಿವಿ ನ್ಯೂಸ್ ಕರ್ನಾಟಕ, ವಿಜಯಪುರ. ಯಾಕೆಂತ ಹೇಳಿದ್ರೆ ಜುಲೈ 9ನೇ ತಾರೀಕಿಗೆ ನಾವು ಇಡೀ ದೇಶದಲ್ಲಿ ಅಂಗನವಾಡಿಯವರು ಕೆಲಸ ನಿಲ್ಲಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಈ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಭಾಳ ಪ್ರಮುಖವಾಗಿ ಅಂಗನವಾಡಿಯಾಗಿ ನಾವೊಂದು 4-5 ಬೇಡಿಕೆಗಳನ್ನು ಈ ಮುಷ್ಕರದಲ್ಲಿ ಇಟ್ಟಿದ್ದೀವಿ. ಪ್ರಮುಖವಾದಂಥ ಡಿಮ್ಯಾಂಡ್ ಏನು ಅಂತ ಹೇಳಿದರೆ 2018ರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಕೇಂದ್ರ ಸರ್ಕಾರ ಒಂದು ಸಿಂಗಲ್ ರೂಪಾಯಿಯನ್ನು ಕೂಡ ಹೆಚ್ಚಳ ಮಾಡಲಿಲ್ಲ. ಬದಲಿಗೆ ಅವರು ಹೊಸ ಟೆಕ್ನಾಲಜಿಯನ್ನು ತಗೊಂಡು ಬಂದು ಕೆಲಸವಾದ ಒತ್ತಡವನ್ನು ಏರ್ತಾ ಇದ್ದಾರೆ ಹೊರತಾಗಿ ಅವರು ಬೆಲೆ ಏರಿಕೆಯ ಆಧಾರದಲ್ಲಿ ಏನು ಗೌರವಧನವನ್ನು ಹೆಚ್ಚಳ ಮಾಡಬೇಕಾಗಿತ್ತು ಆ ಒಂದು ಕೆಲಸಕ್ಕೆ ಅವರೇನು ಕೂಡ ಹೋಗಲಿಲ್ಲ. ಮತ್ತು ಇನ್ನೊಂದು ನಿಮಗೆ ಭಾಳ ಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರ ನಮಗೆ 12,000 ರೂಪಾಯಿ ಪ್ರಸ್ತುತ ಅಂಗನವಾಡಿ ವರ್ಕರಿಗೆ ಸಂಬಳ ಇದೆ. ಅದರಲ್ಲಿ 6ರಿಂದ 7,000 ರೂಪಾಯಿ ನಮ್ಮ ಹೆಲ್ಪರಿಗೆ ಸಂಬಳ ಇದೆ. ಆ 12,000 ರೂಪಾಯಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಕೇವಲ 2,700 ರೂಪಾಯಿ ಮಾತ್ರ ಟೋಟಲ್ ಪೇಮೆಂಟಲ್ಲಿ. ಇನ್ನು ಮತ್ತು ನಮ್ಮ ಹೆಲ್ಪರಿಗೆ ಕೊಡೋದು 1,300 ರೂಪಾಯಿ. ಸೊ ನೀವೊಂದು ಯೋಚನೆ ಮಾಡಿ, ನಮ್ಮ ICDSಗೆ ಇವತ್ತು 50 ವರ್ಷ ಆಗಿದೆ. ಅಕ್ಟೋಬರ್ 2025 ಬಂದ 50 ವರ್ಷ ಕಂಪ್ಲೀಟ್ ಆಗಿದೆ. 50 ವರ್ಷದ ಒಳಗಡೆ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಇವರ ಕಾರ್ಯಕರ್ತರಿಗೆ ಕೊಡುವಂಥದ್ದು 2,700 ರೂಪಾಯಿ ಕೊಟ್ಟು ಇವತ್ತು ಮಹಿಳೆಯರ ಬದುಕಿನ ಬಗ್ಗೆ, ಮಹಿಳೆಯರ ಸ್ವಾಭಿಮಾನದ ಬಗ್ಗೆ ಮತ್ತು ಸಿಂಧೂರ ಅಂತ ಹೇಳಿ ಯುದ್ಧಕ್ಕೂ ಕೂಡ ಹೆಸರಿಟ್ಟುಬಿಟ್ಟು ಮಾತಾಡ್ತಾರೆ. ಆದರೆ ನಿಜವಾಗಲೂ ಕೂಡ ಇವತ್ತು ಯಾರು ತಳಹಂತದಲ್ಲಿ ದೇಶದ ಮಕ್ಕಳನ್ನು ಪೋಷಣೆ ಮಾಡಿ ಸಲ್ಲಿಸ್ತಾ ಇದ್ದಾರೆ ಅವರು ಮಾತ್ರ ಮತ್ತಷ್ಟು ಅಪೌಷ್ಟಿಕತೆಗೆ ಒಳಗಾಗುವ ರೀತಿಯ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ. ಎರಡನೇದು, ಅಂಗನವಾಡಿಗಳಿಗೆ ಬರ್ತಾ ಇರ್ತಕ್ಕಂಥ ಆಹಾರ ಸಾಮಗ್ರಿಗಳೇನಿದ್ದಾವೆ ಅದರಲ್ಲೂ ಕೂಡ 2018ರಲ್ಲೇ ಕೇಂದ್ರ ಸರ್ಕಾರ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿರೋದು. ಸೊ ಆವಾಗ ಕೊಟ್ಟಿದ್ದು ನಮಗೆ ಬರೀ 8 ರೂಪಾಯಿ. ಇವತ್ತಿಗೆ 7 ವರ್ಷ ಆಯಿತು. 7 ವರ್ಷದಲ್ಲಿ ಈ ಯೂನಿಟ್ ಕಾಸ್ಟನ್ನು ಅವರು ರಿವೈಸ್ ಮಾಡಲಿಲ್ಲ. ಮತ್ತು ಅತ್ಯಂತ ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಧಾರದಲ್ಲಿ ಇವತ್ತು ಅಂಗನವಾಡಿಗಳಿಗೂ ಕೂಡ ಕ್ವಾಲಿಟಿ ಆಫ್ ಫುಡ್ಡಿನ ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಮತ್ತು ಮುಂದೇದೇನೆಂದರೆ ಈ ಒಂದು ಅಂಗನವಾಡಿ ಫುಡ್ಗೂ ಕೂಡ GST ಹಾಕಿದ್ದಾರೆ. ಸೊ GST ಹಾಕಿರೋದ್ರಿಂದ ಮತ್ತಷ್ಟು ಅದರ ಒಂದು ಗುಣಮಟ್ಟ ಏನಾಗ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡ್ಬೋದಾಗಿದೆ. ಆಮೇಲೆ ICDS ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ದೇಶದ ಬೆಳವಣಿಗೆಯಲ್ಲಿ ಇವತ್ತು ವಹಿಸ್ತಾ ಇದ್ರು ಕೂಡ ಅದಕ್ಕೆ ಕೊಡಬೇಕಾಗಿರುವಂಥ ಬಜೆಟ್ ಏನಿದೆ ಅದನ್ನು ಅವರು ಏನು ಹೆಚ್ಚಳ ಮಾಡ್ತಾ ಇಲ್ಲ. ಶೇರು ಆಲ್ರೆಡಿ ನಿಮಗೆ ಗೊತ್ತಿದೆ, ಶೇರಿಂಗ್ ರೇಟ್ ಏನಿದೆ ಅದು ಕಡಿಮೆ ಆಗಿದೆ. ಅದೇ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಸೊ ಆ 60%ಅನ್ನು ಕೊಡಲಿಕ್ಕೂ ಕೂಡ ಇವತ್ತು ಬಹಳಷ್ಟು ಮಾನದಂಡಗಳನ್ನು ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅವರು ಆಫ್ಟರ್ ಕರೋನಾ ಪೋಷನ್ ಟ್ರ್ಯಾಕರ್ ಅಂತೇಳಿ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಗನವಾಡಿಯಲ್ಲಿ. ಆ ಪೋಷನ್ ಟ್ರ್ಯಾಕರ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿ ಫಲಾನುಭವಿಗಳಿಗೆ ನಾವೇನು ಫುಡ್ಡನ್ನು ಕೊಡ್ತೀವಿ ಸೊ ಅವರ ಒಂದು ಮುಖವನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಮೊಬೈಲಲ್ಲಿ ಸೆರೆ ಹಿಡಿದು ಅವರಿಗೆ ಅಪ್ಡೇಟ್ ಮಾಡಬೇಕು. ಸೊ ಈಗ ನಮಗೆ ಬರ್ತಾ ಇರುವಂಥ ಪ್ರಾಯೋಗಿಕ ಸಮಸ್ಯೆಗಳೇನಂತ ಹೇಳಿದ್ರೆ, ಈಗ 9 ತಿಂಗಳ ಗರ್ಭಿಣಿ ಇರ್ತಾಳೆ, ಆ ಗರ್ಭಿಣಿಯ ಗಂಡ ಎಲ್ಲೋ ಇರ್ತಾನೆ, ಆ ಗರ್ಭಿಣಿಯ ಹೆಸರಲ್ಲಿ ಮೊಬೈಲ್ ಇರಲ್ಲ. ಈಗ ನಾವು ಆ ಗರ್ಭಿಣಿಗೆ ಫುಡ್ ಕೊಡಬೇಕು ಅಂತ ಹೇಳಿದ್ರೆ ಈ ಒಂದು ಇವತ್ತು ಬಂದಿರುವ ಟೆಕ್ನಾಲಜಿಯ ಪ್ರಕಾರ ಸೊ ಅವರದ್ದು ಆಧಾರ್ ಕಾರ್ಡ್ ನಂಬರನ್ನು ನಾವು ಎನ್ರೋಲ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎನ್ರೋಲ್ ಮಾಡಿದ್ಮೇಲೆ OTP ಅವರ ಸ್ವಂತ ಮೊಬೈಲ್ಗೆ ಬರುತ್ತೆ. ಅದು 3 ಸಾರಿ OTPಯನ್ನು ಬರುತ್ತೆ. ಆ OTPಯನ್ನು ಅವರು ಅಂಗನವಾಡಿ ವರ್ಕರ್ಗೆ ಹೇಳಬೇಕು. ಹೇಳಿದಾಗ ಮಾತ್ರನೇ ಆ ಮುಖವನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಆಗುವಂಥದ್ದು ಮತ್ತು ಅವರಿಗೆ ಕಳಿಸ್ಲಿಕ್ಕೆ ಆಗುವಂಥದ್ದು ಮತ್ತು ಫುಡ್ ಕೊಡೋಕ್ಕಾಗುವಂಥದ್ದು.
ಈಗ ಕ್ಯಾಪ್ಚರ್ ಸಿಸ್ಟಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ಆ ಗರ್ಭಿಣಿ ಹೆಸರು ಅಲ್ಲಿ ಡಿಲೀಟ್ ಆಗುತ್ತೆ, ಅಂದ್ರೆ ಅವಳಿಗೆ ಫುಡ್ ಕೊಡೋಕ್ಕಾಗಲ್ಲ. ಅದು ಗರ್ಭಿಣಿ ಇರ್ಬೋದು, ಬಾಣಂತಿ ಇರ್ಬೋದು, ಮಗು ಇರ್ಬೋದು. ಸೊ ಈ ತರದ ಒಂದು ಇದನ್ನ ತಂದಿದ್ದಾರೆ. ಈ ಆಸ್ಪೆಕ್ಟ್ ಅವ್ರೇನ್ ಹೇಳ್ತಾ ಇದ್ದಾರೆ, ಕರಪ್ಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕರಪ್ಷನ್ ನಿಲ್ಲಬೇಕು. ಕರಪ್ಷನ್ ಅನ್ನ ನಿಲ್ಲಿಸಲಿಕ್ಕೆ ಏನು ಕ್ರಮಗಳನ್ನ ಅಡ್ಮಿನಿಸ್ಟ್ರೇಟಿವ್ ಆಗಿ ಇಡೀ ವ್ಯವಸ್ಥೆಯಾಗಿ ಅದನ್ನ ತಗೊಳ್ಬೇಕು, ಆಯ್ತಾ. ಅದನ್ನ ಬಿಟ್ಬಿಟ್ಟು ಇವತ್ತು ನಮಗೆ 2013ರ ಆಹಾರ ಭದ್ರತಾ ಕಾಯ್ದೆ ಇದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಏನ್ ಹೇಳುತ್ತೆ, ಇದರಲ್ಲಿ ಪ್ರತಿ ಫಲಾನುಭವಿ, ಈ ಆಕ್ಟ್ ಬಂದಿರೋದೆ ಯಾವುದೇ ಮಗು ಅಥವಾ ಯಾರು ಫಲಾನುಭವಿಗಳಿದ್ದಾರೆ ಅವರು ಅಪೌಷ್ಟಿಕತೆಯಿಂದ ಬಳಲಬಾರದು, ಪ್ರತಿನಿತ್ಯ ಅವರಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತೇಳಿ ಈ ಒಂದು ಆಕ್ಟ್ ಹೇಳುತ್ತೆ. ಸೊ ಈ ಒಂದು ಅವರು ತಂದಿರುವಂತಹ ಪೋಷಣ್ ಟ್ರ್ಯಾಕರ್ ಈ ಆಕ್ಟಿನ ಆಶಯಕ್ಕೆ ವಿರುದ್ಧವಾಗಿದೆ. ಸೊ ಹಾಗಾಗಿ ನಾವು ಸರ್ಕಾರ ಕೇಳ್ತಾ ಇರೋದೇನಂದ್ರೆ, ಭ್ರಷ್ಟಾಚಾರವನ್ನ ನೀವು ಪೋಷಣ್ ಟ್ರ್ಯಾಕರ್ ತಗೊಂಡು ಬರೋದ್ರಿಂದ ಅದನ್ನ ಮಾಡ್ಲಿಕ್ಕಾಗಲ್ಲ, ಏನು ನಿಲ್ಲಿಸ್ಲಿಕ್ಕಾಗಲ್ಲ. ಅದ್ರ ಬದಲಿಗೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನ ನೀವು ಸ್ಟ್ರಿಕ್ಟ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಪೋಷಣ್ ಟ್ರ್ಯಾಕರ್ ಆಗಿ ಫಲಾನುಭವಿಗಳಿಗೆ ನಾವೇನಿವತ್ತು ಬೆನಿಫಿಟ್ ಕೊಡ್ತಾ ಇದ್ದೀವಿ, ಆ ಬೆನಿಫಿಟ್ ಅನ್ನ ನಿಲ್ಲಿಸುವಂತ ಕಾರ್ಯವನ್ನ ನಿಲ್ಲಿಸಬೇಕು ಕೇಂದ್ರ ಸರ್ಕಾರ ಅನ್ನೋದು ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದರಿಂದ ಅಂಗನವಾಡಿ ವರ್ಕರ್ಸ್ಗೆ ತುಂಬಾ ಮಾನಸಿಕವಾದಂತ ಒಂದು ಒತ್ತಡ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಇತ್ತೀಚೆಗೆ ಬಂದಿರೋದು ಅಂಗನವಾಡಿ ವರ್ಕರ್ಸ್ PUC ಕ್ವಾಲಿಫಿಕೇಶನ್ ಅಂತ. ಸೊ 1980s ಅಲ್ಲಿ ಇದು ಕೆಲಸಕ್ಕೆ ಸೇರಿದಂಥವರು, ಆಮೇಲೆ ಮತ್ತೆ 85 ಅಲ್ಲಿ ಸೇರಿರುವಂಥವ್ರು ಮತ್ತು 90s ಅಲ್ಲಿ ಸೇರಿರುವಂಥವರ ಕ್ವಾಲಿಫಿಕೇಶನ್ SSLC ಮಾತ್ರನೇ ಇರುವಂಥದ್ದು ನಮಗೆ. ಸೊ ಆವತ್ತಿನ ಎಜುಕೇಶನ್, ಆವತ್ತಿನ ಅವರ ತಿಳುವಳಿಕೆಯ ಮಟ್ಟ ಇವತ್ತಿನ ಟೆಕ್ನಾಲಜಿಯನ್ನ ಏನು ಅರ್ಥೈಸಿಕೊಂಡು ಮತ್ತು ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ. ಮತ್ತೆ ಇನ್ನೊಂದು ನಮಗೆ ಕೊಟ್ಟಿರುವಂತ ಮೊಬೈಲ್ಗಳೇನಿದಾವೆ ಅದು 3G, 4G, 5G ಯಾವುದನ್ನು ಕೂಡ ಕ್ಯಾಪ್ಚರ್ ಮಾಡಲ್ಲ, ಅಡ್ವಾನ್ಸ್ ಇಲ್ಲ. ಆಮೇಲೆ ವರ್ಷಕ್ಕೆ ಬರೀ 2,000 ರೂಪಾಯಿ ಕರೆನ್ಸಿ ಅಷ್ಟೇ ಹಾಕೋದು. ಆಮೇಲೆ ಹೊಸ ಆಪ್ ಡೌನ್ಲೋಡ್ ಮಾಡಲಿಕ್ಕೆ ಬೇಕಾಗಿರುವಂತ ಒಂದು ಗುಣಮಟ್ಟದ ಒಂದು ಮೊಬೈಲ್ ಅಲ್ಲ. ಸೊ ಮತ್ತು ನೆಟ್ವರ್ಕ್ ಇಲ್ಲ, ಬಹಳ ಪ್ರಮುಖವಾಗಿ ನೆಟ್ವರ್ಕ್ ಇಲ್ಲ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದೇನಂದ್ರೆ, ಪ್ರತಿ ಅಂಗನವಾಡಿ ಕೇಂದ್ರಕ್ಕೆ ನೀವು ವೈಫೈ ಹಾಕ್ಸಿ. ನಂಬರ್ 1, ನಾವೇನ್ ಮಾಡಲ್ಲ ಅಂತ ಹೇಳಲ್ಲ, ನೀವು ವೈಫೈ ಹಾಕ್ಸಿ. ಆಮೇಲೆ ಎರಡನೇದು, ಫಲಾನುಭವಿಗಳು ಏನು ಇದೆ ಸೊ ಅವರ ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 3 months ಒನ್ಸ್ ಇದನ್ನ ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಕೊಡಿ. ಆಮೇಲೆ ಮೂರನೇದು ನಾವು ಕೇಳ್ತಾ ಇರೋದೇನಂತ ಹೇಳಿದ್ರೆ, ಇದು ಏನಿದೆ ಯಾವುದು 4G ಮತ್ತು 5G ಕನೆಕ್ಷನ್ ಕೊಡಿ, 4G 5G ಕನೆಕ್ಷನ್ ಕೊಡಿ, ಮತ್ತು ಒಳ್ಳೆಯ ಮೊಬೈಲ್ ಅಥವಾ ಟ್ಯಾಬ್ಸ್ ಅನ್ನ ಕೊಡಿ ಮತ್ತು ಟ್ರೈನಿಂಗ್ ಮಾಡಿ ಅಂತ. ಅದೇ ಸರ್ಕಾರಗಳು ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ನಾವು ರಾಜ್ಯದ ಮೇಲೆ ಒತ್ತಡ ಆಗ್ತಾ ಇದ್ದೀವಿ. ಈಗ ರಾಜ್ಯದ ನಮ್ಮ ಸ್ಟೇಟ್ ಮಿನಿಸ್ಟರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಮೊನ್ನೆ ಏನೋ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಮೀಟ್ ಮಾಡಿ ನಾವು ಹೇಳಿದಂತ ಅಂಶಗಳನ್ನು ಅವರಿಗೆ ಅಪೀಲ್ ಮಾಡಿದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಈಗ ಏನು ಸ್ಟೆಪ್ ತಗೊಳುತ್ತೆ ಅನ್ನುವಂಥದ್ದನ್ನ ನಾವೀಗ ಕಾದು ನೋಡಬೇಕಾಗಿದೆ. ಬಟ್ ಇದಕ್ಕೂ ಕೂಡ ಒಂದಲ್ಲ ಒಂದು ನಮ್ಮ ಇವತ್ತೇ ದೇಶದಲ್ಲಿ ತುಂಬಿ ತುಳುಕ್ತಾ ಇರುವಂತ ಅಪೌಷ್ಟಿಕತೆ ಮತ್ತು ಅನಿಮಿಯತೆಗೆ ಇದು ಪೂರಕವಾಗಿಲ್ಲ ಈ ಒಂದು ಪೋಷಣ್ ಟ್ರ್ಯಾಕರ್ ಅನ್ನುವಂಥ ಅಂಶವನ್ನ ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಆಮೇಲೆ ಎರಡನೇ ಅಂಶ ಏನಂತ ಹೇಳಿದ್ರೆ, ಈಗ ಬಹಳ ಪ್ರಮುಖವಾಗಿ ಇದು ಏನು 2023 ಏಪ್ರಿಲಿಂದ ಗ್ರ್ಯಾಜುಟಿಯನ್ನ ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಸ್ಯಾಂಕ್ಷನ್ ಮಾಡಿದೆ. ನಾವು ಅವರಿಗೆ ಧನ್ಯವಾದವನ್ನು ನಾವು ಹೇಳ್ತೀವಿ. ಸೇಮ್ ಟೈಮ್ ಈ ICDS ಅನ್ನ ಗುಣಮಟ್ಟದಿಂದ ಕಟ್ಟಿದಂತ ಇದು 2011ರಿಂದ 2023 ಮಾರ್ಚಲ್ಲಿ ರಿಟೈರ್ಡ್ ಆಗಿರುವ ಸುಮಾರು 23,000 ಜನ ಅಂಗನವಾಡಿ ವರ್ಕರ್ ಏರ್ಪಡಿಸಿದ್ದಾರೆ. ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಒಪ್ಪಿದೆ, ನಾವು ಪೆನ್ಷನ್ ಕೊಡ್ತಿದ್ದು ಗ್ರ್ಯಾಜುಟಿ ಕೊಡೋದಕ್ಕೆ ಒಪ್ಪಿದೆ. 183 ಕೋಟಿ ಹಣ ಅದಕ್ಕೆ ಬೇಕಾಗಿದೆ. ಅದನ್ನ ರಾಜ್ಯ ಸರ್ಕಾರ ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಮೂರನೇ ಅಂಶ, ಇವತ್ತು ಅಂಗನವಾಡಿಗಳು ನಾವು ಪ್ರಯತ್ನ ಮಾಡ್ತಾ ಇರೋದೇನು, ನಮ್ಮ ಚಳುವಳಿಗಳು ಬಹಳ ದೀರ್ಘಕಾಲದಿಂದ ಅಂದ್ರೆ ಅಂಗನವಾಡಿ ಅನ್ನದ ಕೇಂದ್ರದ ಒಟ್ಟಿಗೆ ಶಿಕ್ಷಣ ಕೇಂದ್ರವಾಗಬೇಕು ಅನ್ನೋದು ನಮ್ಮ ಮೂಲವಾದಂಥ ಒಂದು ಪ್ರತಿಪಾದನೆ. ಯಾಕೆ ಅಂತ ಹೇಳಿದ್ರೆ 6 ವರ್ಷದ ಒಳಗಿನ ಮಕ್ಕಳು ಬರುವಂಥದ್ದು ನಮಗೆ 3 to 6 year ಮಕ್ಕಳು ನಮ್ಮ ಅಂಗನವಾಡಿಗಳಿಗೆ ಬರ್ತಾರೆ. ಈಗ ಖಾಸಗಿ ಕಾನ್ವೆಂಟ್ಗಳಿಗೆ ನೀವು ಹೊಸ ಇದನ್ನ ಸ್ಯಾಂಕ್ಷನ್ ಮಾಡುವ ಬದಲಿಗೆ ಸರ್ಕಾರಿ ಶಾಲೆಗಳಲ್ಲಿ 4ರಿಂದ 3ರಿಂದ 6 ವರ್ಷದ ಮಕ್ಕಳಿಗೆ ಹೊಸದಾಗಿ ಪ್ರಯೋಗಗಳನ್ನು ಮಾಡುವ ಬದಲಿಗೆ 1975ರಿಂದ ಅಂಗನವಾಡಿ ಕೇಂದ್ರಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ 4,500 ಕೋಟಿ ರೂಪಾಯಿ ಇದಕ್ಕೋಸ್ಕರ ಬಜೆಟ್ ಇದೆ. ಸೊ ಈ ಬಜೆಟ್ ಅನ್ನು ಉಪಯೋಗ ಮಾಡಿ, ಅನುದಾನಗಳನ್ನ ಉಪಯೋಗ ಮಾಡಿ ಅಂಗನವಾಡಿಯ ಒಟ್ಟು ವ್ಯವಸ್ಥೆಯನ್ನ ನೀವು ಉಪಯೋಗ ಮಾಡಿ ಅಪ್ಗ್ರೇಡ್ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ.
ಸೊ ಅಪ್ಗ್ರೇಡ್ ಮಾಡಿದಾಗ ಅಂಗನವಾಡಿ ಕೇಂದ್ರದ ಒಂದು ಸ್ವರೂಪ ಮತ್ತು ಅದರ ಮುಖ್ಯ ಉದ್ದೇಶ ಏನಿದೆ ಅದು ನಿಜವಾಗ್ಲೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. 1975 ICDS ಮ್ಯಾನ್ಯುವಲ್ ನಲ್ಲಿ ಏನು ಹೇಳಿದೆ ಅಂದರೆ ಆಹಾರ ಆರೋಗ್ಯದ ಜೊತೆಗೆ ಶಿಕ್ಷಣವನ್ನು ಕೂಡ ಅಂಗನವಾಡಿಗಳಲ್ಲಿ ಕೊಡಬೇಕು ಅಂತಿದೆ. ಆದರೆ ನಮ್ಮ ಸರ್ಕಾರಗಳು ಅಂಗನವಾಡಿಗಳಿಗೆ ನಾಮಕರಣ ಮಾಡಲಿಕ್ಕೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ LKG UKG ಶಿಕ್ಷಣವನ್ನು ಕಲಿಸಲಿಕ್ಕೆ ಒಪ್ಪಿದ್ದಾರೆ. ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ 250 ಅಂಗನವಾಡಿ ಮಾಂಟೆಸರಿ ಓಪನ್ ಮಾಡಿದೆ. ಆದರೆ ಅಂಗನವಾಡಿ ಕೇಂದ್ರಗಳ ವಿಘಟನೆಗೆ ಒಂದು ಸಂಬಂಧಪಟ್ಟು ಶಿಕ್ಷಣ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು ನಮ್ಮ ಮಕ್ಕಳನ್ನು ತಗೊಂಡು ಹೋಗುವಂಥ ಪ್ರಯತ್ನವನ್ನು ಅಧಿಕೃತವಾಗಿ ಮಾಡ್ತಾ ಇದ್ವಿ. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟೇ ಹೈಕೋರ್ಟ್ಗೆ ಹೋಗಿದೆ. ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಏನು ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಇದನ್ನ ನಡೆಸುವುದು ಸರಿಯಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ಈ ಒಂದು ಕೆಲಸವನ್ನ ನಡೆಸಬೇಕು ICDS ಅಲ್ಲಿ ಅನ್ನುವಂತ ಒಂದು ಇದು ಕೂಡ ಅಚೀವ್ಮೆಂಟ್ ಕೂಡ ಇವತ್ತು ನಮ್ಮ ಕಡೆಯಿಂದ ಆಗಿದೆ. ಸೊ ಹಾಗಾಗಿ ಇದೆಲ್ಲರ ಒಟ್ಟು ಪರಿಣಾಮ 17,500 ಅಂಗನವಾಡಿ ಕೇಂದ್ರಗಳನ್ನ ಈ ಸಾರಿ ಅಪ್ಗ್ರೇಡ್ ಅನ್ನ ಮಾಡಲಾಗಿದೆ. ಸೊ ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ, ನಮ್ಮ ರಾಜ್ಯದಲ್ಲಿ ಆರ್ಥಿಕವಾದಂಥ ದೊಡ್ಡ ಪ್ರಮಾಣದ ಅಸಮಾನತೆ ಇದೆ, ಆಮೇಲೆ ಬಡವರಿದ್ದಾರೆ, ಆಮೇಲೆ ಆದಾಯಕ್ಕೆ ಯಾವುದೇ ರೀತಿಯ ಖಾತ್ರಿ ಇಲ್ಲದೆ ಇರ್ತಕ್ಕಂಥ ಜನರಿದ್ದಾರೆ. ಆ ಒಂದು ಕುಟುಂಬಗಳ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣದ ವ್ಯವಸ್ಥೆಯನ್ನ ನಾವು ಅಂಗನವಾಡಿ ಕೇಂದ್ರಗಳ ಮುಖಾಂತರ ಮಾಡಬೇಕು ಅಂದ್ರೆ ರಾಜ್ಯದಲ್ಲಿರುವ 69,000 ಅಂಗನವಾಡಿ ಕೇಂದ್ರಗಳು ಕೂಡ ಅಪ್ಗ್ರೇಡ್ ಮಾಡಲಿಕ್ಕೆ ಬೇಕಾಗಿರುವಂತಹ ಕ್ರಮವನ್ನ ರಾಜ್ಯ ಸರ್ಕಾರ ತಗೋಬೇಕು ಮತ್ತು ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು ಅನ್ನೋದನ್ನು ಕೂಡ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಅಪ್ಗ್ರೇಡ್ ಮಾಡೋದ್ರೊಟ್ಟಿಗೆನೆ ಅಂಗನವಾಡಿ ಕೇಂದ್ರಗಳಿಗೆ ಬೇಕಿರುವ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಶಿಕ್ಷಣ ಅಂತ ಹೇಳಿದ್ಕೊಂಡ್ರೆ ಎಲ್ಲರೂ ಯೋಚನೆ ಮಾಡೋದು 6 ವರ್ಷದ ಮೇಲಿನ ಮಕ್ಕಳಾಗಿ, 6 ವರ್ಷದ ಒಳಗಿನ ಮಕ್ಕಳ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನಮಗಿರುವಂತ ಪ್ರಶ್ನೆ, ಬೀಜ ಇಲ್ಲ ಅಂದ್ರೆ ಸಸಿ ಎಲ್ಲಿಂದ ಬರುತ್ತೆ ಅಂತ. ಬೀಜದ ಸಂರಕ್ಷಣೆ ನಾವು ಮಾಡ್ತಾ ಇದ್ದೀವಿ. ಆವಾಗ ನಿಮ್ಮ ಗಮನ ಬೀಜದ ಸಂರಕ್ಷಣೆಗೆ ಬೇಕಾಗಿ ಇರಬೇಕಾ, ಅಥವಾ ನೀವು ಸಸಿಯಾಗಿ ಗಿಡ ಬರುವಾಗ ಬೆಳೆ ಬರುವಾಗ ನಿಮ್ಮ ಕಾನ್ಸಂಟ್ರೇಷನ್ ಬೇಕಾ? ಸೊ ಬೀಜನೇ ಇಲ್ಲ ಅಂತ ಹೇಳಿದ್ರೆ ಉಳಿದದ್ದು ಏನನ್ನ ಯೋಚನೆ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ನಾವು ಇವತ್ತು ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ಕಾಶ್ಮೀರದ ಪಹಲ್ಗಾಮ, ಪಾಕಿಸ್ತಾನದ ಯುದ್ಧ ಇದೆಲ್ಲ ಮಾತಾಡ್ತಾ ಇದ್ದಾರೆ. ಇವತ್ತು ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳೇ ಸೈನಿಕರಾಗ್ತಿದ್ದಾರೆ ದೇಶದಲ್ಲಿ. ಅಂಗನವಾಡಿಗೆ ಬರುವ ಮಕ್ಕಳೇ ಇಂಜಿನಿಯರ್ಸ್ ಆಗ್ತಿದ್ದಾರೆ. ಅಂಗನವಾಡಿಗೆ ಬರುವ ಮಕ್ಕಳೇ ಟೀಚರ್ಸ್ ಆಗ್ತಿದ್ದಾರೆ, ಪ್ರೊಫೆಸರ್ಸ್ ಆಗ್ತಿದ್ದಾರೆ, ರಾಜಕಾರಣಿಗಳಾಗ್ತಿದ್ದಾರೆ. ಈ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಿರುವ ಅಂಗನವಾಡಿ ಕೇಂದ್ರಗಳನ್ನ ನೀವು ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡಬೇಕು ಮತ್ತು ಪ್ರತ್ಯೇಕವಾದಂತಹ ಒಂದು ಡೈರೆಕ್ಟರೇಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಸೊ ಈ ಬೇಡಿಕೆಗಳಿಗಾಗಿ ಮತ್ತು ಆಲ್ ಇಂಡಿಯಾದು ಕೂಡ ನಾನು ಆಗಲೇ ಹೇಳಿದ್ದೇನೆ, ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಜುಲೈ 9ನೇ ತಾರೀಕು ಇಡೀ ಭಾರತದ ಕಾರ್ಮಿಕ ವರ್ಗ ಬೇರೆ ಬೇರೆ ಇದು ಏನು ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರಕ್ಕೆ ಹೋಗ್ತಾ ಇದ್ದಾರೆ. ಆ ಮುಷ್ಕರದಲ್ಲಿ ಅಂಗನವಾಡಿ ನೌಕರರು ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಭಾಗಿದಾರರಾಗಿ ನಾವು ಅವತ್ತು ಎಲ್ಲರೂ ಕೂಡ ಸಾಮೂಹಿಕವಾದಂಥ ಬಂಧನಕ್ಕೆ ಒಳಗಾಗಬೇಕು ಅನ್ನೋದನ್ನ ನಾವು ನಮ್ಮ ಸಂಘ ನಾವು ತೀರ್ಮಾನ ಮಾಡಿದ್ದೀವಿ ಮತ್ತು CIT ಕೂಡ ಅದೇ ತರಹದ ಒಂದು ತೀರ್ಮಾನವನ್ನ ತಗೊಂಡಿದೆ. ಆಮೇಲೆ ಎರಡನೇದು, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅವರ ನಿಲುಮೆಗಳೇನಿದಾವೆ ಇದು ಯಾವುದೂ ಕೂಡ ಮನುಷ್ಯ ಸಮಾಜಕ್ಕೆ, ಮಾನವ ಸಮಾಜಕ್ಕೆ ಪೂರಕವಲ್ಲದ ಅವರ ತೀರ್ಮಾನಗಳೇನಿದಾವೆ ಆ ತೀರ್ಮಾನಗಳ ವಿರುದ್ಧ ನಾವು ಡೆಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಹೋರಾಟಗಳನ್ನ ನಿಷೇಧ ಮಾಡಿದ್ದಾರೆ, ಮೆರವಣಿಗೆ ಮಾಡಕ್ಕಾಗಲ್ಲ. ಡೆಲ್ಲಿಯ ಜಂತರ್ ಮಂತರಲ್ಲಿ 2 ಗಂಟೆ ಸರ್ ಈಗ ಪರ್ಮಿಷನ್ ಕೊಡೋದು, ಅದು 100ರಿಂದ 150 ಜನಕ್ಕೆ ಮಾತ್ರ ಅಂತ. ಅದ್ರ ಮೇಲೆ ಹೋಗಂಗೆ ಇಲ್ಲ. ನಾವೇನ್ ಮಾಡ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿದೆ. ಓಕೆ, ಸೊ ಈ ಎಲ್ಲ ಕಾರಣಗಳಿಗಾಗಿ ನಾವು ಡಿಸೆಂಬರ್ನಲ್ಲಿ ಅನಿರ್ದಿಷ್ಟ ಇಂಡೆಫಿನೈಟ್, ಯಾಕಂದ್ರೆ ನಾವು ಮಾರ್ಚ್ ಇದು ಜನವರಿ ಮತ್ತು ಫೆಬ್ರವರಿ ಬಜೆಟ್ ಅನ್ನ ಕೇಂದ್ರೀಕರಿಸಿ 4 ಜನ ಕೇಂದ್ರ ಸಚಿವರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆ 4 ಕೇಂದ್ರದ ಸಚಿವರ ಮನೆಯ ಮುಂದೆ ಅಥವಾ ಕಚೇರಿಯ ಮುಂದೆ ಅನಿರ್ದಿಷ್ಟ ಹೋರಾಟ ಅಂಗನವಾಡಿ ನೌಕರರು ಈ ರಾಜ್ಯದಲ್ಲಿ ಡಿಸೆಂಬರ್ ಇಂದ ಪ್ರಾರಂಭ ಮಾಡ್ತಾರೆ. ಆ ಪೈಸಾ ಯಾಕಂದ್ರೆ ನಮಗೆ ಡೆಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ಅವರು ನಮ್ಮ ಸಚಿವರು ಮತ್ತೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ ಇಲ್ಲಿ. ಅವ್ರಿಗೆ ನವೆಂಬರಲ್ಲಿ ನಾವು ಮೆಮೊರಂಡಮ್ ಕೊಡ್ತೀವಿ, ಡಿಸೆಂಬರಲ್ಲಿ ಅವ್ರ ಮನೆಗಳ ಮುಂದೆ ಕೊಡ್ತೀವಿ. ಅವ್ರು ಏನಾದ್ರು ಹೇಳ್ಬೇಕು. ನೀವೊಂದು ಇಮ್ಯಾಜಿನ್ ಮಾಡಿ, ಒಂದು ಸರ್ಕಾರ ಅಂತ ಅನ್ನಿಸ್ಕೊಂಡಿರೋದು 7 ವರ್ಷ ತನ್ನದೇ ಆದ ಕಾರ್ಯಕ್ರಮಗಳಿಗಾಗಿ ಕೆಲಸ ಮಾಡುವಂಥವ್ರಿಗೆ ಒಂದು 2,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡೋಕ್ಕೆ ಅವರೊಂದು ತೀರ್ಮಾನ ಮಾಡಲ್ಲ ಅಂತ ಹೇಳಿದ್ರೆ ಆ ಸರ್ಕಾರದ ಪರಿಕಲ್ಪನೆ ಏನು?
ಅದನ್ನೊಂದು ಕಲ್ಯಾಣ ಕಾರ್ಯಕ್ರಮಗಳ ಪರವಾದಂಥ ಸರ್ಕಾರ ಅಂತ ನಾವು ಹೇಳಲಿಕ್ಕಾಗುತ್ತಾ? ಸಮಾನತೆಯ ಬಗ್ಗೆ ಮಾತಾಡ್ತಾರೆ ಮತ್ತು ಬಡತನ ಎಲ್ಲ ಹೋಗ್ಬಿಟ್ಟಿದೆ, ನಾವು ಏನು ಜಪಾನನ್ನ ಹಿಂದಿಯ ಹಾಕಿಬಿಟ್ಟಿದೀವಿ ಅಂತ ಹೇಳಿ ಮಾತಾಡುವಂತ ಸರ್ಕಾರ 2700 ರೂಪಾಯಿಗೆ ಈ ದೇಶದ ಮಹಿಳೆಯರನ್ನ ಇವತ್ತು ತನ್ನ ಉದ್ದೇಶಕ್ಕಾಗಿ ಬಳಸ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಅಪರಾಧ ಬೇರೆ ಯಾವುದಿದೆ? ದಿಸ್ ಇಸ್ ನಾಟ್ ಎ ಕ್ರೈಮ್. ಎಲ್ರಿಗೂ ಪೇ ಕಮಿಷನ್ ಮಾಡ್ತೀರಿ, ಮಿನಿಮಮ್ ವೇಜ್ ರಿವೈಡ್ ಮಾಡ್ತೀರಿ, ಆಮೇಲೆ ಎಲ್ಲವನ್ನೂ ಮಾಡ್ತೀರಿ, ಸೆಂಟ್ರಲ್ ಪೇ ಕಮಿಷನ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ನಾವು ನಿಮ್ಮ ದೇಶದ ಈ ಸಮಾಜದ ಪುನರುತ್ಪಾದನೆಯ ಬೀಜಗಳಾಗಿರುವಂತ ಮಕ್ಕಳನ್ನ ನಾವು ನೋಡುವುದು. ನಿಮಗೊಂದು ಗೊತ್ತಿರ್ಬೋದು ಸರ್, ನಮ್ಮಲ್ಲಿ ಮಿಸ್ಟೇಕ್ಸ್ ಇರ್ಬೋದು. ಯಾವುದೇ ಒಂದು ಮಗು ಡಲ್ ಇದ್ರೆ ಸರ್, ಆ ಮಗುವನ್ನ ಬೇರೆಯ ಮಗುವ ರೀತಿಯಲ್ಲಿ ಬೆಳೆಸೋದು ಅಂಗನವಾಡಿ ಮೇಡಮ್. ಯಾವುದೇ ಒಂದು ಮಗುವಿಗೆ ಮಾತು ಬರಲ್ಲ, ಆದ್ರೆ ಅರೆಬರೆ ಬರ್ತಾ ಇರುತ್ತೆ, ಆ ಮಗುವನ್ನ ಸಂಪೂರ್ಣವಾಗಿ ಮಾತು ಕಲಿಸುವುದು ಅಂಗನವಾಡಿ ಮೇಡಮ್. ಆಯ್ತಾ? ಯಾವುದೋ ಒಂದು ಮಗುವಿಗೆ ರಕ್ತಹೀನತೆ ಇದ್ರೆ ಅಥವಾ ಮೈಂಡ್ ಡೆವಲಪ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಏನಾದ್ರು ಬಿಟ್ರೆ ಇವತ್ತು ಈ ದೇಶದಲ್ಲಿ ಮಕ್ಕಳು ಎಷ್ಟು ಮಕ್ಕಳು ಖಿನ್ನತೆಗೆ ಹೋಗುತ್ತೆ ಅಂತ ಹೇಳಿ ಯಾರಾದ್ರೂ ಸರ್ವೆ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಎಷ್ಟು ಮಕ್ಕಳು ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಅಂಗವೈಕಲ್ಯತೆ ಅನುಭವಿಸ್ತಾರೆ ಅನ್ನೋದನ್ನ ಮಾತಾಡ್ಲಿ. ಸೊ ಇಷ್ಟೆಲ್ಲ ಕೆಲಸ ಮಾಡುವಂತ ನಮಗೇನು ನಾವು ಸ್ಟೇಟಸ್ ಕೇಳ್ತಾ ಇಲ್ಲ, ಪೇ ಕಮಿಷನ್ಸ್ ಅಲ್ಲಿ ಕೊಡ್ತಾ ಇದ್ದಾರಲ್ಲ ಆ ಸ್ಟೇಟಸ್ ಅನ್ನ ನಾವು ಕೇಳ್ತಾ ಇರೋದು. ಬೆಲೆ ಏರಿಕೆಯ ಆಧಾರದಲ್ಲಿ, ಒಂದು ಸೋಷಿಯಲ್ ಜಸ್ಟಿಸ್ನ ಆಧಾರದಲ್ಲಿ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ನ ಆಧಾರದಲ್ಲಿ ಕನಿಷ್ಠ ನಾವು ನಮ್ಮ ಬದುಕು ನಡೆಸಬೇಕಲ್ಲ. ಸೊ ಇದಕ್ಕಾಗಿ ನಾವು ಅಷ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನ ಯೋಜನೆ ಮಾಡಿದ್ದೇವೆ. ಅದನ್ನ ನಿಮ್ಮ ಹತ್ರ ವಿವರಿಸಬೇಕು ಅನ್ನೋ ಕಾರಣಕ್ಕೆ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ನಮಸ್ಕಾರ.